ಮಂಜನಾಡಿ ಗ್ರಾಮದ 6ನೇ ವಾರ್ಡಿನ ಈ ಕಲ್ಕಟ್ಟೆ ಪ್ರದೇಶದಿಂದ ಇವತ್ತು ಯುವಕರ ದಂಡೆ ಕಾಂಗ್ರೆಸ್ ಪಕ್ಷದ ಒಂದು ಪ್ರಚಾರಕ್ಕಾಗಿ ಈಗ ಹೊರಟಿದೆ. ಈಗ ಮಿಥುನ್ ರೈ ಅವರ ಈ ಒಂದು ಕಾಂಗ್ರೆಸ್ ಪಕ್ಷದ ಮಿಥುನ್ ರೈ ಅವರು ಅಭಿವೃದ್ಧಿ ಆದುದರಿಂದ ಎಲ್ಲ ಯುವಕರು ಹಾಗೂ ಹಿರಿಯರು ಎಲ್ಲರ ದಂಡು ಈಗ ಹುಮ್ಮನಸದಿಂದ ಇದೆ. ಮಂಜನಾಡಿ ಗ್ರಾಮದಲ್ಲಿ ಹೋದ ಸಲ ಯುಟಿ ಖಾದರವರಿಗೆ 3600 ಲೀಡ್ ಕೊಟ್ಟಂಥ ಈ ಪ್ರದೇಶದಲ್ಲಿ ಈಗ ಯುವಕರೆಲ್ಲರ ಅಭಿಪ್ರಾಯ ಎಂದರೆ ಮಂಜನಾಡಿ ಗ್ರಾಮದಲ್ಲಿ ನಾವು 4000ಕ್ಕಿಂತ ಮಿಕ್ಕ ಲೀಡ್ ಕೊಡಬೇಕು. ಆದುದರಿಂದ ಎಲ್ಲ ಯುವಕರು ಇವತ್ತು ಬೆಳಗಿನಿಂದಲೇ 2 ದಿವಸ ಆಯಿತು, ನಿನ್ನೆ ಮತ್ತು ಇವತ್ತು ಬೆಳಗ್ಗೆಯಿಂದ ಎಲ್ಲ ಮನೆಗೆ ಹೋಗಿ ಎಲ್ಲರ ಅಭಿಪ್ರಾಯವನ್ನು ಕೇಳ್ತಾ ಇದ್ದಾರೆ. ಎಲ್ಲ ಮನೆಯಲ್ಲಿ ಅವರಿಗೆ ಉತ್ತಮವಾದ ಒಂದು ಪ್ರತಿಕ್ರಿಯೆ ಸಿಗ್ತಾ ಇದೆ. ಆದುದರಿಂದ ಖಂಡಿತವಾಗಿ ಮಂಜನಾಡಿ ಗ್ರಾಮದಲ್ಲಿ ಒಳ್ಳೆಯ ಬೆಳವಣಿಗೆ ಆಗ್ತಾ ಇದೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಅದರಿಂದ ಎಲ್ಲರ ಸಹಕಾರ ಇನ್ನೊಮ್ಮೆ ನಾವು ಈ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮೊಟ್ಟಿಗೆ ಪಂಚಾಯತ್ ಸದಸ್ಯ ಅಬ್ದುಲ್ ಖಾದರ್ ಅವರು, ಮಂಜನಾಡಿ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯ ಇಸ್ಮಾಯಿಲ್ ದೊಡ್ಡಮ್ಮನವರು, ಇಲ್ಲಿಯ ಗ್ರಾಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕಲ್ಕಟ್ಟೆ ಅವರು, ಜನತಾದಳದ ನಮ್ಮ ನಾಯಕರಾದಂಥ ಕೆ ಹಸೈನಾರ್ ಅವರು, KP ಅಸರಪ್ಪ ಅವರು, ಎಲ್ಲ ನಾಯಕರು, ಹರೀಶ್ ಕುಮಾರ್, ಎಲ್ಲ ನಾಯಕರು ನಮ್ಮೊಟ್ಟಿಗಿದ್ದಾರೆ. ಎಲ್ಲ ಮನೆಗೆ ಹೋಗಿ ನಾವು ನಿನ್ನೆ ಮತ್ತು ಇವತ್ತಿನಿಂದ ಪ್ರಚಾರ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಮಿಥುನ್ ರೈ ಅವರನ್ನು ಅವರ ಗೆಲುವಾಗಿ ಪಣ ತೊಟ್ಟು ನಮ್ಮ ಈ ಪ್ರದೇಶದ JDS ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಗಲಿರು ದುಡಿದು ಅವರ ವಿಜಯಕ್ಕಾಗಿ ಹಗಲಿರು ಶ್ರಮಿಸುವ ಮೂಲಕ ಈ ಬಾರಿಯ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತದಿಂದ ಮಿಥುನ್ ರೈ ಅವರು ಗೆಲ್ಲಿಸಿ ಆರಿಸಿ ಬರ್ತಾರೆ. ನಮ್ಮ ಈ ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಅವರು ಡೆಲ್ಲಿಗೆ MP ಆಗಿ ಆರಿಸುವ ಮೂಲಕ ನಮ್ಮ ಮಂಜನಾಡಿ ಗ್ರಾಮ ಗ್ರಾಮದಿಂದ ಅತಿ ಹೆಚ್ಚಿನ ಮತವನ್ನು ನಾವು ಗಳಿಸುವ ಮೂಲಕ ಅವರನ್ನು ಆಯ್ಕೆ ಮಾಡಿ ಗಳಿಸುವಲ್ಲಿ ಯಶಸ್ವಿ ಆಗ್ತವೆ ಅಂತ ಭರವಸೆಯೊಂದಿಗೆ ನಮ್ಮ ಯುವಕರನ್ನು ಈ ಸೇರಿದ ಎಲ್ಲ ಯುವಕರಿಗೆ ವಂದಿಸುತ್ತಾ, ಮಂಜನಾಡಿ ಗ್ರಾಮದ ವ್ಯಾಪ್ತಿಯ ಕಲ್ಕಟ್ಟ ಪ್ರದೇಶದಲ್ಲಿ ನಾವು ಮನೆಗೆ ತೆರಳಿ ಮತಯಾಚನೆ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಈ ಸಲ ಮಿಥುನ್ ರೈ ಅವರನ್ನು ನಾವು ಅತ್ಯಂತ ಬಹುಮತದಿಂದ ಆರಿಸಿ ಕಳಿಸಬೇಕಂತೇಳಿ ಇಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಯುವಕರು ಪಣ ತೊಟ್ಟಿದ್ದಾರೆ. ಇಲ್ಲಿ ನಮಗೆ ಅಭಿವೃದ್ಧಿ ಪಡಿಸಲಿಕ್ಕೆ ನಮಗೆ ಮನೆಗೆ ಹೋಗಿ ಮತ ಕೇಳಲಿಕ್ಕೆ ಏನು ತೊಂದರೆ ಇಲ್ಲ. ಯಾಕಂತ ಹೇಳಿದರೆ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ. ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ನಾವು ಮತವನ್ನು ಯಾಚಿಸ್ತೇವೆ. ಇಡೀ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಹಗಲಿರುಳು ಸೇವೆ ಮಾಡಿ ಇಲ್ಲಿ ಅಭಿವೃದ್ಧಿ ಪಥದತ್ತ ನಮ್ಮ ಪಂಚಾಯತನ್ನು ಕೊಂಡೋಗಿದ್ದಾರೆ. ಆದ ಕಾರಣ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 4000ಕ್ಕಿಂತ ಮಿಕ್ಕಿ ಬಹುಮತವನ್ನು ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಯುವಕ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ಈ ಸಲ ಮಿಥುನ್ ರೈ ಅವರು ಡೆಲ್ಲಿಗೆ ಹೋಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತೇಳಿ ಈ ಮೂಲಕ ಹೇಳುತ್ತಾ ಕಾರ್ಯಕರ್ತರೊಂದಿಗೆ ನಾವು ಕರೀಂರವರಿಗೆ, ಮಿಥುನ್ ರೈ ಅವರಿಗೆ, ಯುಟಿ ಖಾದರ್ ಅವರಿಗೆ, NS ಕರೀಂರವರಿಗೆ